ಬಟ್ಟೆ ಒಗ್ಯವು ಯೋಸಂದ ಇದ್ದಾವೆ. ಬಟ್ಟೆ ಒಗ್ಯವು ಯೋಸಂದ ಇದ್ದಾವೆ. ಇವಳು ಒಜ್ಜಿದ್ರೆ ಹಂಗೆ ಒಗ್ದಾಕಳಪ್ಪ. ನಾನು ಏನು ಮಾಡೋಣ? ಒಂದು ವಾಷಿಂಗ್ ಮಿಷಿನ್ ಆದರೂ ತರಿಸ್ಕೊಂಬನ ಬಟ್ಟೆ ಒಗ್ಯಕ್ಕೆ. ಇನ್ನೇನು ಮಾಡೋಕ್ಕಾಗುತ್ತೆ, ಒಗ್ಯಕ್ಕಾಗಲ್ಲ ನನ್ನ ಕೈಲಂತೂ ಬಟ್ಟೆನ. ಒಂದು ವಾಷಿಂಗ್ ಮಿಷಿನ್ ಆದರೂ ತರಿಸ್ಕೊಂಬನ. ಏನು ಮಾಡೋದತ್ಲಾಗೆ ಇವಳು ಇವಜ್ಜಿ ಅಲ್ಲೇ ಹಾಳಾಗೋಗಿ ಕುಕ್ಕಂಡು. ಇವನು ಏನು ಮಾರಕ್ಕೆ ಹೋಗ್ಕೊಂಡು ನೋಡ್ತಾ ಇದ್ದಾನೆ. ಸುಮ್ಮನೆ ಕಾರು ಬೈಕು ಎಲ್ಲನ. ಕಣೋ ನಾವೇ ತಂದಿದ್ದೀವಿ ಬಿಡೋ, ಏನು ನೋಡಬೇಡ, ನೀನೇನೇನು ಬೋರ್ ಪಾಯಿಂಟ್ ಮಾಡಿಕೊಡ್ಬೇಡ ಅಂತ ಹೇಳ್ತೀವಿ. ಬರ್ತೀನಿ ತಾಡಿ. ನೋಡಿ ಹಂಗೆ ನೋಡೋದ ಹೊರ ಕುಕ್ಕೊಂಡು ಸುಮ್ಮನೆ ನೋಡ್ತಾ ಇದ್ದಾನೆ. ನನ್ನಂಗೆ ಯಾರೂ ಮಾಡಿಲ್ಲ, ನಾನೇ ದೊಡ್ಡದು ಅನ್ನಂಗೆ ಆಗಿತ್ತು. ಅದಕ್ಕೆ ಸುಮ್ಮನೆ ಕುಕ್ಕೊಂಡು ನೋಡ್ತಾ ಇದ್ದಾನೆ. ಇನ್ಯಾರೂ ಅಂತ ಕಾರು ಬೈಕು ಏನೂ ತಂದಿರಲಿಲ್ಲ, ಇವ್ರು ತಂದುಬಿಟ್ರಲ್ಲಪ್ಪ ಅಂತ ಹೇಳಿ ನನ್ನ ಎಲ್ಲರೂ ಕರೀತಾರೆ. ಇವ್ರು ಯಾಕೆ ಬರ್ದಂಗಾದ್ರು, ಯಾಕೆ ಕೇಳ್ದಂಗಾದ್ರು ಅಂತ ಯಾವ ಸತಿ ಕೇಳ್ತಾರೆ. ಕೇಳೋರು ಆಗ್ಲಲ್ಲ ಬಾರಪ್ಪ ನೀನು ಪಾಯಿಂಟ್ ಮಾಡ್ಕೊಂಡು ಕೊಡು, ಆಗ್ಲಲ್ಲ ಬಾರಪ್ಪ ನೀನು ಪಾಯಿಂಟ್ ಮಾಡ್ಕೊಂಡು ಕೊಡು ಅಂತ ಹೇಳಿ ಯಾರು ಕರೆಯಲ್ಲ. ಅದಕ್ಕೇನೆ ನಾವು ಸುಮ್ಮನೆ ಆಗ್ತೀನಿ. ನಾವು ಯಾತ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಸರಿಯಾಗಿ ಹೇಳ್ಬತ್ತೀನಿ ತಾಡಿ, ನೋಡಲ್ಲ ನಿಮ್ಮ ಕಣ್ಣು ಮುಂದೆಲೇ ನಾವು ಹೆಂಗಿರ್ತೀವಿ ಅಂತ. ಪೂಜೆ ಮಾಡಿಸ್ಕೊಂಬಂದ್ರೆ ಏನು ಗಾಡಿಗಳಿಗೆಲ್ಲ ನಾನು ಮಾಡಿಸ್ಕೊಂಬಂದ್ವಮ್ಮ. ನನ್ನ ತಂಗಿ ಬೇರೆ ಬತ್ತೀನಿ ಅಂತ ಹೇಳವಳೆ. ಇವತ್ತ ಬೆಳಗ್ಗೆ ಬತ್ತಾಳೆ. ಬಟ್ಟೆ ಸ್ವಲ್ಪ ಜಾಸ್ತಿ ಇದಾವೆ, ಅದಕ್ಕೆ ಬಟ್ಟೆ ಗಿಟ್ಟೆ ತೊಳೆದಾಕಿ ಹೋಗಿ ಬಂದು ಬಾರಮ್ಮ ಅಂತ ಹೇಳಿದ್ನಿ. ನನಗೆ ಬಟ್ಟೆ ತೊಳೆಯೋಕ್ಕೂ ಬರಲ್ಲ ಕಣ ಲಲಿತಕ್ಕಯ್ಯ. ಯಾರು ತೊಳಿತಾರಪ್ಪ ಅಮ್ಮಂಗಾಗುತ್ತೆ, ಬರುತ್ತೆ ಅದ್ರ ಬೇಜಾರು. ಅಯ್ಯೋ ನಮ್ಮ ಅಯ್ಯಪ್ಪಂತೂ ಬಿಡತ್ತ, ಮುದ್ದೆ ಅನ್ನ ಸಾರು ಒಪ್ಪೋದೇ ಇಲ್ಲ. ಹೌದೇನು? ಸರಿಯಾಗಿ ಹೇಳ್ಬ ಅವ್ನಿಗೆ ಹೋಗಿ. ಸಿದ್ಲಿಗೆ ಅವಾಗಿಂದ ನೋಡ್ತಾ ಇದ್ದಾನೆ, ನಾವೇ ಕಣ ತಂದಿರೋದು ಅಂತ ಹೇಳ್ಬ. ಏನು ಸುಮ್ಮನೆ ನೋಡ್ತಾ ಇದ್ದಾನೆ ಹೊರ ಕುಕ್ಕೊಂಡು. ಹೇಳ್ಬತ್ತೀನಿ ತಡಿ. ನಿನ್ನೆ ನಾವೇನಿ ಪಟಾಸಿ ಎಲ್ಲ ಕಣು ಏನ ಕೇಳೋರ್ನಾಗ ಅದಕ್ಕೆ ಕೇಳಿದ್ದು. ಇಷ್ಟೊಂದೆಲ್ಲ ಆಟ ಆಡಿಸ್ತಲ್ಲ ನಮ್ಮನ್ನು, ಇಷ್ಟೊಂದೆಲ್ಲ ಮಾಡ್ದಲ್ಲ ನಿನ್ನ ತಕ್ಕಿಗಳು. ಇನ್ಮೇಲೆ ಇನ್ನೊಂದು ಬೆಂಕಿ ಕಡ್ಡಿಗೆ ಬರಲ್ಲ ಕಣ ಅಂತ ಹೇಳ್ಬತ್ತೀನಿ ತಡಿ. ಹೇಳು ಸರಿ ಅವ್ವ ಹೇಳ್ತೀನಿ. ಅಲ್ಲ ಅವನು ನನ್ನ ಕೈಲಿ ಬಿಟ್ರೆ ಯಾರ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಸರಿಯಾಗಿ ಹೋಗ್ಲೋ ಹೇಳ್ತೀನಿ ಅಂತ ಸುತ್ತರ್ಕೊಂಡು ಬರ್ತಾರೆ ಅಂತ ಅನ್ಕೊಬಿಟ್ಟವ ನಾನು. ಯೋಟನೂ ನೋಡಬೇಡ, ನಮ್ಮವೇ ಎಲ್ಲನ ಕಾರು ಬೈಕು ಎಲ್ಲನ ನಾವೇ ತಂದಿರೋದು. ಇನ್ಮೇಲಿಂದ ನಾನು ಇಂಥ ಕ್ಯಾತ್ಕೊಬರಲ್ವೋ ಇಸ್ತಿನ ಕೇಳಿವಿ. ಬೇಕಂದ್ರೆ ನಮ್ಮಲ್ಲೂ ನೀನೇ ಮಾಡಿಕೆ. ಇನ್ನು ಆ ಪಾಟಿ ಆಸೆ ಇರೋನಾಗಿದ್ದೆ. ಅಲ್ಲಡು ಇದ್ಕಿದ್ದಂಗೆ ಬಂದು ಯಾಕೆ ನನ್ನ ಹಿಂಗೆ ಮಾತಾಡಿಸ್ತಾ ಇದ್ದೀರಾ? ನಾನೇನೇನು ಮಾತಾಡ್ಸಿದ್ನಿ ನಿಮ್ಮನ್ನು? ಯಾಕೆ ಇಲ್ಲಿ ಬಂದು ಜಗಳ ತೆಗಿತಾ ಇದ್ದೀರಾ? ಸುಮ್ಮನೆ ಹೋದ್ರೆ ಸರಿ, ಸುಮ್ಮನೆ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಅಲ್ಲ ನಮ್ಮದು ಐತೆ ಮಾಡ್ತಿದ್ದೇನೋ ಹೊಲ ಅಂತ ಬೀಳ್ಬಿಟ್ಟಿದ್ದೀವಿ. ಏನೂ ಇಲ್ಲ ಇವಾಗ. ಇನ್ನೇನು ಹೊಲ ಸುದ್ದಿಗೆ ಹೋಗಲ್ಲ. ಬೇಕಂದರೆ ಆ ಪಟ್ಟಿ ಆಸೆ ಇರೋನಾಗಿದ್ರೆ ನೀನೇ ಒಂದಿಟ್ಟು ಮಾಡ್ಕ. ಯಾತನ ಬೆಳ್ಕೊಂಬಂಗಿದ್ರೆ ಬೆಳ್ಕೊಂಡು ತಿನ್ನು. ನಾವಿಲ್ಲಡು ಯಾರ ಮೇಲೂ ನಾವು ಕೆಣಿಸಣಿ ಮಾಡಲ್ಲ, ನಾವು ಇನ್ನೂ ಒಳ್ಳೇದು ಮಾಡ್ತೀವಿ. ನೀನೇ ಬೆಳ್ಕೊಂಡು ತಿನ್ನು. ಇನ್ನೂ ಒಂದು 10 ಚೀಲ ರಾಗಿ ಬೆಳ್ಕ. ನಮ್ಮದು ಹೊಲ ಐತೆ, ಬೇಕಂದ್ರೆ ಬೆಳ್ಕೊಂಡು ತಿನ್ನು. ಯಾಕಲ್ಲ ಪಾಪ ಯಾಕೆ ಬಂದವಳು? ಇಲ್ಲೇನ ಹೇಳಕ್ಕೆ ಬಂದಾಳೆ ಇವಳು. ನಡಿಯ ಸಿಕ್ಕೆ, ನಮ್ಮ ಹುಡುಗರ ಮನೆ ಬಾಗಿಲಿಗೆ ಕಾಲಿಕ್ಕ ಯೋಗ್ಯತೆ ಇಲ್ಲ ಕಣೆ ನಿನಗೆ. ಸುಮ್ಮನೆ ಹೋಗ್ಬಿಡ್ರಿ. ನಾನೇನು ನಿಮ್ಮನ್ನು ಕೇಳಿಲ್ಲ ಏನಿಲ್ಲ. ನಾನು ಕೇಳಿದ್ನ ನಿಮ್ಮನ್ನೇ? ನಿಮ್ದು ಹೊಲ ಐತಿ ನಾನು ಮಾಡ್ತೀನಿ ಅಂತ ಹೇಳಿ ಸಾಕು. ನನಗೆ ದೇವ್ರು ಕೊಟ್ಟಿರೋದು ನಾನು ನಿಯತ್ತಾಗಿ ಮಾಡ್ಕೊಂಡ್ರೆ ಸಾಕು. ನಾನು ಕಂಡರ್ದಕ್ಕೆಲ್ಲ ಆಸೆ ಪಡೋದಿಲ್ಲ. ಅಲ್ಲ ನಮ್ಮದು ಐತೆ ಮಾಡ್ಕೊಂತಿದ್ದೇನೋ ಅಂತ. ನಮ್ಮದು ಐತಲ್ಲೋ, ಬೀಳ್ಬಿಟ್ಟಿದ್ದೀವಲ್ಲ ಮಾಡ್ಕ. ನಾವೇನು ಇಪ್ಪಟ್ಟು ಹೊಲ ಸುದ್ದಿಗೆ ಹೋಗಲ್ಲ, ಖಾಲಿ ಹಾಕಲ್ಲ ನಾವು. ಹೊಲಸಕ್ಕೆ ಹೋಗಲ್ಲ. ಇನ್ನು ಸಾಕು, ನಮ್ಮ ಹುಡುಗರು ದುಡಿತಾರೆ. ನೀನು ಏನಂತ ತಿಳ್ಕೊಂಡಿದ್ದೆ? ನಮ್ಮ ಅತ್ತಿಗೆ ಬಂದೇ ಬರ್ತಾಳೆ, ಸುತ್ತಾರ್ಕೊಂಡು ನನ್ನ ತಕ್ಕೆ ಕೈ ಕಾಲು ಹಿಡ್ಕೊಂತಾಳೆ ಅಂತ ನೋಡ್ತಾ ಇದೀಯ. ಬರಲಿಲ್ವಲ್ಲ, ಯಾಕೆ ಬರಲಿಲ್ವಲ್ಲ ಅಂತ. ಅಲ್ಲ ನಾವು ಕೇಳೋರ್ನಾಗತ್ತೆ ಕೇಳಿದ್ದು. ನೀನು ಇಷ್ಟೊಂದೆಲ್ಲ ಮೇಲೆ ನೋಡು, ನೀನು ಮುಂದಲ್ಲ ಒಂದಿನ ನನ್ನ ಮನೆ ಬಾಕ್ಲಕ್ಕೆ ಬರಲೇಬೇಕು. ಅಷ್ಟು ನಿನಗೆ ಆಸಿದ್ರೆ ನಂದು ಐತಿ ಹೊಲ ಮಾಡ್ಕೊಂಡು ತಿನ್ನು. ಇನ್ನೊಂದು 10 ಚೀಲ ರಾಗಿ ಬೆಳಕ ಮನೆಯಾಗ ಒಟ್ಟಿಗೆ ಯಾರು ಬೇಡಂಬಲ್ಲ. ಇನ್ನು ನಿನಗೇನು ಬೇಕು ಅದನ್ನೆಲ್ಲ ಮಾಡ್ಕೊಡು. ನಾವು ಬೇಡಂಬಲ್ಲ, ನಿನ್ನಂಗೆ ಕೆಣಿಸಣಿ ಮಾಡಲ್ ಕಡ ನಾವು. ನೋಡಪ್ಪ ಸಿದ್ಲಿಂಗ, ನಿಮ್ಮ ಅತ್ತಿಗೆ ನೀನು ಒಂದಿವ್ಸ ನೀರು ಬಿಡಲ್ಲ ಅಂತಂದೆ, ಒಂದಿಟ್ಟು ಪಾಯಿಂಟ್ ಮಾಡೋಕ್ಕೆ ಕೊಡಲ್ಲ ಅಂತಂದೆ, ಎಷ್ಟೆಲ್ಲ ಇದು ಮಾಡಿದೆ ನಿಮ್ಮ ಅತ್ತಿಗೆರಿಗೆ. ನಿಮ್ಮ ಅತ್ತಿಗೆ ಹೊಲ ಐತೆ ನಮ್ಮದು ಮಾಡ್ಕೊಂಡು ಉಣ್ಣಪ್ಪ ಅಂತೇಳಿ ಎಷ್ಟು ಒಳ್ಳೆ ಮಾತನಾಗ ಹೇಳ್ತಾ ಇದ್ದಾಳೆ. ನೋಡು, ನೀನು ಕೆಟ್ಟದ್ದು ಮಾಡಿರೋ ನಿಮ್ಮ ಅತ್ತಿಗೆ ಎಂತ ಸೆನಕ್ಕೆ ಹೇಳ್ತಾ ಇದ್ದಾಳೆ. ಲಲಿತಮ್ಮ ಸುಮ್ಮನಿರು, ಮಾತಾಡಬೇಡ ನೀನು. ನೀನು ಎಂತಾಳಂಬಂದು ನನಗೆಲ್ಲ ಗೊತ್ತೈತಿ. ತಿರಿಕೇನು ಸರಿಯಾಗಿ ಅಂದ್ರೆ ಏನು ಉಳಿಯಲ್ಲ ನಿಮ್ಮದು. ಅಲ್ಲ ಅವಳೇನು ಕೊಡ್ಬೇಕಿ ನಮ್ಮ ಹುಡುಗ ಬಾಲನ ಸಾಕು. ಅವನು ಮಾಡ್ತಾ ಇದ್ದಾನಲ್ಲ, ಅವನೇನು ಮಾತಾಡ್ಸಿದ್ನಿ, ಅವನೊಬ್ರು ಸುದ್ದಿ ಹೋಗಲ್ಲ. ಹಂಗಂದ್ರೆ ಅವನ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀರಾ ನೀವು? ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದು ಯೋಸ್ ಮಾತಾಡ್ತೀರಿ ನೀವು. ಮಾನ ಮರ್ಯಾದಿದ್ರು ಸರಿ ನಿಮಗೆ. ಅಲ್ಲ ಯಾಕಂತೈತಿ ಮಧ್ಯೆ ನನ್ನ ನಂಬಂಥದ್ದೇನಿಲ್ಲ. ನೀನು ಯಾಕೆ ಇಲ್ಲಿ ಒಳಗೆ ಬತ್ತಿ ಆಗ್ಲಲ್ಲ ಕಂಡವ್ರ ಮನೆದಕ್ಕೆ? ನೀನು ಯಾಕೆ ಒಳಗೆ ಬತ್ತೀಯ ಇಲ್ಲಿ?
ಮುಚ್ಕೊಂಡು ಹೋಗು. ಕಂಡರ ಮನೆಯಾಗ ಏನೋ ಒಂದೀಟು ಆಗೈತೆ ಅಂದ್ರೆ ನಿನಗಂತೂ ರಾಮ 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 ಒಂದೀಟು ಸಿಕ್ಬಿಟ್ರೆ ಹಂಗೆ ಮನೆ ಸುತ್ತಾರಿತಿಯಲ್ಲಿ ಒಂದು ಕಂಡರ ಮನೆದು ಏನೋ ಒಂದು ಈಟು ಸಿಕ್ಕಿರ್ ಸಾಕು ನಿನಗೆ. ಇವ್ರು ಹೆಂಗನೆ ಮಾಡ್ಕೊಂತಾರೆ ಅಣ್ಣ ತಮ್ಗೆ, ನಿನ್ಗೆ ಏನಕ್ಕೆ ಬೇಕು? ಸುಮ್ಮನೆ ಹೋಗಿ. ಅಲ್ಲ ನಾನು ಅವ್ರನ್ನ ಮಾತಾಡ್ಸಕ್ಕೆ ಹೋಗಿಲ್ಲ, ನನ್ನ ಮನೆ ಬಾಗ್ಲಾಗ ನಾನು ಕುತ್ಕೊಂಡಿದ್ದೀನಿ ಸುಮ್ಮನೆ. ನಮಗೆ ಹೊಲ್ತಕ್ಕೆ ಮನೆಯಕ್ಕೆ ಹೋಗಿ ಸಾಕಾಗಿರುತ್ತೆ, ಅದಕ್ಕೆ ಕುತ್ಕೊಂಡಿರ್ತೀನಿ. ಇನ್ನು ನೀವು ತಗೊಂಬಂದಿರೋದು ನೋಡೋಕ್ಕೆ ನಿಮ್ಮನ್ನು ನೋಡೋಕೆ ಕುತ್ಕೊಂಡಿದ್ದೀನಿ ಅಂತ ಅಂದ್ಕೊಂಡ್ರೆ, ನಾವು ಹೊಲ್ದಾಗ ಒಟ್ಟು ಬದುಕು ಮಾಡಿ ಬಂದೆ, ನನಗೆ ಸಾಕದಂಗೆ ಆಯ್ತು, ಅದಕ್ಕೆ ಕುತ್ಕೊಂಡಿದ್ದೀನಿ. ನನ್ನ ಮನೆ ಬಾಗ್ಲಾಗ ನಾನು ಕುಕ್ಕಂಗಿಲ್ಲ ಹಂಗಾರೆ. ಕುತ್ಕೊಂಡು ನೋಡ್ತಾ ಇದೆಯಾ ಅಂದರೆ ನಾನು ಮನೆ ಬಾಗ್ಲಾಗ ನಾನು ಕುತ್ಕೊಂಡಿದ್ದೀನಿ. ಏನು ಮಾತಾಡ್ತೀರಾ ನೀವು? ಸರಿಯಾಗಿ ಮಾತಾಡಿ. ನೀನು ಒಟ್ಟುರ್ಕ ಕಣೋ, ನೀನು ಎಂತ ನಂಬೋದು ಗೊತ್ತೈತಿ ಒಟ್ಟುರ್ಕ. ನೀನು ನಾನು ಒಬ್ಬ ಚೆನ್ನಾಗಿರ್ಬೇಕು ಅಷ್ಟೇ, ಬೇರೆ ಯಾರು ಚೆನ್ನಾಗಿರಬಾರ್ದು ಅಂತ. ನಾನು ಚೆನ್ನಾಗಿರ್ಬೇಕು ಅಂತ ಅದಕ್ಕೇನೆ ನಾನು ಹೇಳಕ್ಕೆ ಬಂದಿದ್ದು. ನಾವೇನು ಅನ್ಕಮಲ್ಲ, ನಿನ್ನ ಕೈ ಆಗ್ಲದೇನು ನಾವೇನು ಕಿತ್ಕೊಂಬಲ್ಲ, ನಿನ್ನಂಗೆ ನಾವು ಕೈ ಆಗ್ಲದು ಕಿತ್ಕೊಂಬಲ್ಲ. ಮಾಡ್ಕೊಂಡು ಬೇಕಂದ್ರೆ ಇನ್ನೊಂದಿಟ್ಟು ಸಾಹುಕಾರ ಆಗು ನೀನೇನಿ, ನಮಗಿನ್ನ ಒಂದಿಟ್ಟು ಮೇಲೆ ಬೆಳಿ. ನಮ್ಮದು ಐತೆ, ನಾವು ಬೀಳ್ಬಿಟ್ಟಿವಿ, ನಾವೇನು ಹೊಲಸಕ್ಕೆ ಹೋಗಲ್ಲ ಇನ್ಮೇಲಿಂದ. ಹೊಲದ ಕಡೆಗೆ ತಲೆ ಹಾಕಲ್ಲಿ ಪಟ್ಟು. ಎಲ್ಲ ಗಿಡ ಗೆಂಟೆನೇ ಬೆಳಿಲೇಳು, ಎಲ್ಲ ಗಿಡಗಳೆಲ್ಲ ಬೆಳೆದು ನಿಂತ್ಕೊಂಬ್ಲೇಳು. ನಾವೇನು ಈ ಪಟ್ಟು ತಲೆ ಕೆಡಿಸ್ಕೊಂಬಲ್ಲ, ಹೊಲದ ಸವಾಸಕ್ಕೆ ಹೋಗಲ್ಲ. ಅದಕ್ಕೇನೆ ನೀನೇನು ಆ ಪಾಟಿ ಅತಿ ಆಸೆನ ಅಲ್ಲ, ಅದಕ್ಕೇನೆ ಮಾಡ್ಕೊಂಡು ನಿನಗೆ ಬೋಲ್ ಆಸೆ ಕೊಟ್ಟಂದು ದೇವರು. ಇನ್ನೂ ಒಂದು 10 ಚಿಲ್ಲರಾಗಿ ಬೆಳಿ, ಇನ್ನೊಂದು 2 ಕ್ವಿಂಟಲ್ ಹತ್ತಿ ಬೆಳಿ, ಉಸ್ರುಗಾಯಿ ಬೆಳಿ, ಎಲ್ಲ ಯಾರು ಬೇಡ ಅಂದಿಲ್ಲ. ಬೆಳ್ಕೊಂಡು ನಾನು ಇನ್ನಂಗೆ ಕೆಣಿಸಣೆ ಮಾಡಲ್ ಕಣು. ಹೋಗಿ ಮುಚ್ಕೊಂಡು ಇಲ್ಲಿ ದೊಡ್ಡದಾಗಿ ಹೇಳಕ್ಕೆ ಬಂದವಳು ಹೊಲ ಮನೆ ಬೇಡ ಅಂತ ನೋಡು. ಕೊನೆಗೆ ನಿಂದು ಎಂಥ ಭಾಳ ಆಗುತ್ತೆ ಅಂತ ಹೇಳಿ. ಹೊಲ ಬೇಡವಂತು ಹೊಲ. ಕೊನೆಗೆ ಹೊಲ್ತಕ್ಕೆ ಬರ್ಬೇಕು ನೀನು, ಕೂಲಿ ಮಾಡ್ಕೊಂಡು ತಿನ್ಬೇಕು ಲೌಡಿ, ಅಂಥ ಪರಿಸ್ಥಿತಿ ಬರುತ್ತೆ ನಿನಗೆ. ಇವಾಗ ದೊಡ್ಡದಾಗೆ ನನ್ನ ಕಾರು ಬೈಕು ತಂದಿದ್ನಿ ಅಂತ ಹೇಳಿ ಮೆರಿಬೋದು. ಮೇರಿ ಒಂದಲ್ಲ ಒಂದಿನ ಸರಿಯಾಗಿ ಆಗತ್ತೆ ನಿನಗೆ. ಅಲ್ಲ ನೀವು ತಂದಿರೋದಕ್ಕೆ ನಾವೇನು ಹೊಟ್ಟೆ ಹುರ್ಕೊಂಬಕ್ಕೆ ಹೋಗಲ್ಲ ಬಿಡು. ಅವ್ರಿಗೆ ಬೇಕಾ ತಂದಿದ್ದಾರೆ ಅಂತ ಹೇಳಿ ನಾವು ಸುಮ್ಮನಾಗ್ತೀವಿ. ನಾವು ಏನು ಹೊಟ್ಟೆ ಹುರ್ಕೊಂಬಕ್ಕೆ ಹೋಗೋದ? ಇದು ಸುಮ್ಮನೆ ಯಾಕೆ ಹೊಟ್ಟೆ ಹುರ್ಕೊಂತಾನೆ ಅಂತ ಹೇಳಿ ಇಲ್ಲಿ ಜಗಳ ಮಾಡೋಕ್ಕೆ ಬರ್ತೀರಾ ನೀವು? ಅಲ್ಲ ನಿಮ್ಗೇನೋ ಗ್ರಾಚಾರ? ನಾನು ನೋಡತಕ್ಕ ನೋಡಿ ಏನಿಲ್ಲ, ಕಾಲು ಕೆರ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಬಂದುಬಿಟ್ರೆ. ಬಾರಮ್ಮ. ಬಾರತ್ತ ಹೋಗ್ಲಿ, ಅವ್ನು ಹೆಂಗಾರ ಮಾಡ್ಕೊಂಬ್ಲಿ. ಇವಾಗ ಏನಕ್ಕೆ ಬಾ. ಮತ್ತು ಎಷ್ಟು ಇದು ಮಾಡಿದ್ನಿ, ಎಂತೆಂಥರ್ಗೋ ಕಡೆಗ್ಲಾರಿಗೆಲ್ಲ ಒಳ್ಳೇದು ಮಾಡ್ದೆ, ನಮ್ಮಂಥವ್ರಿಗೆ ಒಳ್ಳೇದು ಮಾಡಲಿಲ್ಲ. ನಮ್ದು ಇವತ್ತು ಆಟ ಉಳಿಯೋದು. ನಮ್ದು ಎಷ್ಟು ನನಗೆ ಹೊಟ್ಟೆ ಉರಿದೋಗೈತೆ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗೈತೆ. ಎಷ್ಟು ಬೇಜಾರಾಗೈತೆ ಅಂದರೆ ನಿಜವಾಗ್ಲೂ ನನಗೆ ಸಖತ್ತು ಬೇಜಾರಾಗೈತೆ ಕಣಿಲ್ಲ ತಮ್ಮ. ನಮಗೆ ತೋಟ ಇದ್ದಿದ್ರೆ ನಾವು ಚೆನ್ನಾಗಿರ್ತಿದ್ವಲ್ಲಪ್ಪ ಅಂತ. ಹಾಳಾಗೋಗ್ಲಿ ತೋಟ, ಹಾಳಾಗೋಗ್ಲಿ ಅಂತಲೇ ಪಾಯಿಂಟ್ ಮಾಡಿಕೊಡ್ಲಿಲ್ಲ, ಒಂದಿಷ್ಟು ನೀರು ಬಿಡಲಿಲ್ಲ ಮನೆ. ಅವು ರೋಗ ಬಂದು ಹೋಗಿದ್ದು ನಿನ್ನ ಗಂಡು ಕೇಳು, ರಾತ್ರಿ ಹೊತ್ತು ಕದ್ದು ಮುಚ್ಚಿ ಇಕ್ಕೆಣ್ಣ ಇಲ್ವ ನನ್ನ ನೀರು ಬಿಡತ್ತ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ನಿಮ್ಮ ರೋಗ ಬಂದು ಹೋಗಿದ್ದು ಅಡಿಕೆ ಗಿಡ, ನಾನೇನೇನು ನೀರು ಬಿಟ್ಟಿಲ್ಲ ಅಂತ ಹೇಳ್ಬೇಡ ನೀನು. ನಿನ್ನ ಗಂಡನ ಕೇಳೋಕೆ ರಾತ್ರಿ ಹೊತ್ನಾಗ ಕದ್ದು ಮುಚ್ಚಿ ಇಕ್ಕೊಂಡಿರೋದು ನೀರೆಲ್ಲನ. ನಮ್ಮ ಬೋರ್ನಾಗ್ಲವೆಲ್ಲ ಕದ್ದು ಮುಚ್ಚಿ ಇಕ್ಕೆಣ ನಿನ್ನ ಗಂಡ ಕೇಳೋಗೇನು, ಸುಮ್ಮನೆ ಗೊತ್ತಿಲ್ದಾನೆ ಮಾತಾಡಬೇಡ. ಕಾಣೆ ಕದ್ದು ಮುಚ್ಚಿ ಇಕ್ಕೊಂಡಿಲ್ವೇನಿ, ಬಂದು ಹೇಳಾನು ರಾತ್ರಿ ಹೊತ್ನಾಗ ಇಕ್ತೀನಿ ಅಂತ ಗನವಾಗೆ ಹೆಂಗೆ ಹೇಳ್ತಾಳೆ ನೋಡು. ಕದ್ದು ಮುಚ್ಚಿ ಗನವಾಗಿ ಇಕ್ಕೋಣವ ಅವನು. ಈ ಭಾರತ್ ಬಾ, ಬೇಕಾದ್ರೆ ಮಾಡ್ಕೊಂಡು ಮುಂದೇಳು, ಇನ್ನು ನಮ್ಮದು ಐತವಲ್ಲ. ನಮ್ಮ ಸಿದ್ಲಿಂಗನ ಮೇಲೆ ಹಾಗೆಲ್ಲ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ. ನಮ್ಮದು ಐತೆ ಹೊಲ ಮಾಡ್ಕೊಂಡು ಉಣ್ಣು ಅಂತ ದೊಡ್ಡದಾಗಿ ಹೇಳಕ್ಕೆ. ಇವಾಗ ನಾನು ಕಾರು ಬೈಕು ತಂದಿದ್ದೀನಿ ಅಂತ ಅದಕ್ಕೆ ಸರಿ ಬೈಕ್ ಕಳಿಸ್ತೇನೆ ನೋಡಿ. ಪಾಪ ಎಲ್ಗೂ ಹೋಗಲ್ಲ, ಸಾಕಾಗೈತೆ, ಅದಕ್ಕೆ ಹೊರ ಕುಕ್ಕೋಣವ್ನಿ. ನಮ್ಮ ಕಾರು ಬೈಕು ಎಲ್ಲ ನಾನು ನೋಡೋಕ್ಕೆ ಕುಕ್ಕೋಣವ್ನಿ ಅಂತ ಹೇಳಿ ಹೆಂಗೆ ಮಾತಾಡ್ತಾಳೆ ನೋಡ್ರಿ. ಬಂದು ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.